ಊಟದ್ದು ಒಳಗಡೆಗೆ ಪ್ಲಾಟ್ಫಾರ್ಮ್ ಬೇಕು 20 ಅಡಿಗೆ 20 ಅಡಿ ಯಾಕಂದ್ರೆ ಅದೆಲ್ಲ ನೀವು 2 ದಿನ ಮುಂಚೆ ಬಂದು ಯಾವುದೇ ಮೂಲಕ ಇದೆ ಮೋದಿ ಅವರು ಅಲ್ಲಿ ಅಡ್ರೆಸ್ ಮಾಡ್ತಾರೆ. ಆಹಾರ ಮತ್ತು ಅವ್ರು ನೋಡಿದ್ರೆ ಆಹಾರ ಅಲ್ಲ ಒಂದು ಬೋರ್ವೆಲ್ ಐತೆ ರನ್ನಿಂಗಲ್ಲಿ ಇಟ್ಟಿದ್ವಿ ನೀರು ಬೋರು ಕರೆಂಟ್ ನಂಬಕ್ಕಾಗಲ್ಲ ಸರ್. ಗ್ಯಾಸ್ ಸೌದೆ ಹಾಕಿ ಸೌದೆ ಮಾಡಿ ಪಲಾವ್ ದಮ್ಮಲ್ಲಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಸಿಲಿಂಡರ್ದು ಏನೋ ಇಲ್ಲಿ ಯಾರು ಹೇಳ್ಬೇಕು ಅವರೇ ಅರೇಂಜ್ ಮಾಡ್ಕೊಂತೀವಿ ಅಂತ ಸರ್. ಒಂದು ಸತಿ ಅವ್ರ ಹತ್ರ ಮೀಟಿಂಗ್ ಮಾಡ್ಬೇಕು ಸರ್. ನಾವು ಮಾಡಿದ್ದೀವಿ ಈಗ ನಾವು 7ನೇ ತಾರೀಕಲ್ಲಿ ಇರ್ತೀವಲ್ಲ, ಅಡುಗೆಯವರೆಲ್ಲ ಬಂದಿರ್ತಾರೆ. ಅವಾಗ ಇಲ್ಲೊಂದ್ಸರಿ ನಾವು ಯಾರ್ಯಾರೀಗ ಒಂದೊಂದು ಇದಕ್ಕೆ ಇಬ್ಬಿಬ್ರು MLA ನಾವು ಟೀಮ್ ಆಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ನಾವು ಎಲ್ಲರ ಜೊತೆಲಿ ಮಾತಾಡೋದು ಬೇಡ. ಈಗ ಆಯ್ಕೆಟ್ 1 2 3 4 5 ನಾವು ಇಬ್ಬಿಬ್ರು MLA ಟೀಮ್ ಮಾಡ್ಕೊಂತೀವಲ್ಲ, ಅವರು ಅವ್ರ ಜೊತೆ ಹೆಂಗೆ ಅಂತೇಳಿ ಕಂಟ್ರೋಲ್ ತಗೊಂಡು ಟೋಟಲಾಗಿ ಮಾತಾಡೋಣ. ಕಂಟ್ರೋಲ್ ಅವ್ರವ್ರು ತಗೊಂಡು ಇದು ಮೇನು ನೀರು ನೋಡಿದ್ರೆ ಸರ್ ಅಡುಗೆ ಮಾಡೋದು ಇಂಪಾರ್ಟೆಂಟ್. ನೀರು ಒಳ್ಳೆ ನೀರು ಆಗಬೇಕು, ಪ್ರಾಬ್ಲಮ್ ಆಗಬಾರ್ದು. ಅವ್ರಿಗೆ ನಾವು ಹೇಳಿರೋದು ಅಡುಗೆಗೆ ಮಿನರಲ್ ವಾಟರ್ ಯೂಸ್ ವಾಟರ್ ಹಾಕಬೇಕು, ಕ್ಯಾನ್ ವಾಟರ್ ಹಾಕಬೇಕು. ಹೇಳ್ಬಿಟ್ಟು ಹೋಗ್ಬೇಡ ಅಂತ ಇಟ್ಬಿಟ್ರಪ್ಪ. 5 ಹೆಸರು ಕೊಟ್ಬಿಟ್ರಿ. 5 ಹೆಸರು ಇಟ್ಬಿಟ್ಟು ನಾವು ಯಾರ್ಯಾರು ನಮ್ಮ ಇಬ್ಬರ ಮೇಲೆ 2-10 ಜನ ಅನ್ಕೋ ಬಂದು ಜಾಯ್ನ್ ಆಗಿ 10 ಜನ ಅಲ್ಲಿಂದಲೇ ಬರ್ತಾರೆ. ಚೂರು ಜಾಗ ಬಿಡ್ರಪ್ಪ. ನೋಡಿ ಇಲ್ಲಿ ಯಾರು ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಗುಡ್ಡೆ ಐತೆ, ಇಲ್ಲಿ ಅಲ್ಲಿ ಹೋಗಕ್ಕೆ ಎತ್ಕೊಂಡು ಹೋಗಿ ಕೊಡೋ ಕಷ್ಟ. ಟಚ್ ಮಾಡಿಬಿಟ್ರೆ ಹಿಂಗೆ ಎತ್ತು ಬೇರೆ ಇಟ್ಬಿಡ್ಬೋದು. ಹೆಸರು ಅಷ್ಟೇ ಇದು ನಾವು ಮಾಡಿರೋದು. ಅಲ್ಲ ನಾನು ಹೇಳೋದು ಅದನ್ನ ಏನು ಇವಾಗ ಪೈಪ್ ಶಾಮನ್ ಇದಕ್ಕೆ ತಾವೊಂದು ಅಟ್ಯಾಚ್ ಮಾಡ್ಬಿಡಿ. ಅಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ಬ್ಯಾರಿಕೇಡಿಂಗ್, ಇಲ್ಲೇ ಬ್ಯಾರಿಕೇಡಿಂಗ್ ಮಾಡ್ತಾರೆ. ಆಗ್ಲೇ ಬರುತ್ತೆ. ಅಲ್ಲೇ ಅರೇಂಜ್ಮೆಂಟ್ ಮಾಡ್ಬೇಕು. ಸೇರ್ಸ್ಬೇಕಲ್ಲ ಎಲ್ಲಿ ಹೇಳಿದ್ರಾ? ಜಾಸ್ತಿ ಈ ಕ್ಲೈಮೇಟ್ ಇದ್ರೆ ಫಸ್ಟ್ ಕ್ಲಾಸ್ ಹೈ ಕ್ಲಾಸ್ ಅಣ್ಣ. ಅದೇ ಈಗ ಇನ್ನೊಂದು ಅಡುಗೆ ಮಾಡತ್ತವ ಅಲ್ಲಿ ಗಾಡಿ ಹೋಗ್ತಕ್ಕಂಥ ಧೂಳು ಏನಾಗ್ತದೆ ಗೊತ್ತಾ, ಒಂದು ಸ್ವಲ್ಪ ಇರೋಷ್ಟು ಡಬಲ್ ಹೋಗಿ ಇರ್ಲಿ ಮ್ಯಾನೇಜ್ ಮಾಡ್ಕೊಂಡು ಮಾಡಿ. ತುಂಬಾ ಆಗಲ್ಲ ಮೇಡಮ್, 3-4 ಜನ ನುಗ್ಕೊಂಡು ಹೋಗ್ತಾರೆ. ಒಬ್ಬರು ಹೋಗಂಡು ಮಾಡಿ ಅಷ್ಟೇ. ಅದು ಜಾಗ್ರತೆ ಇರಬೇಕು. ಅಂತೆ ಯಾರು ತಗೊಂಡ್ರೆ ಒಬ್ಬರದ್ದು ಅಲ್ಲೇ ಗೋಪಾಲ ಮುಂದಕ್ಕೆ ಬರ್ರಿ. ಮಲ್ಲಿ